ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆನಂದ ಚೇತನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ತಳಗವಾರ ಆನಂದ್ ಮಾಡುವ ನಮಸ್ಕಾರಗಳು. ಸನಾತನ ಭಾರತದ ಸಂಸ್ಕೃತಿಯನ್ನು ಜಗತ್ತಿಗೆ ಸಾರಿ ಹೇಳಿದ ಆಚಾರ್ಯ ತ್ರಯರಲ್ಲಿ ಶಂಕರಾಚಾರ್ಯರು ಮೊದಲಿಗರು. ಹೀಗಾಗಿ ಇವರನ್ನು ಆದಿಶಂಕರ ಎನ್ನುತ್ತಾರೆ. ಕೇವಲ 32 ವರ್ಷಗಳ ಕಾಲ ಜೀವಿಸಿದ್ದರು. ಈ ಅಲ್ಪಾವಧಿಯಲ್ಲಿಯೇ ದೇಶದ ಮೂಲೆ ಮೂಲೆಗಳಿಗೆ ಸಂಚರಿಸಿ ಅದ್ವೈತ ತತ್ವವನ್ನು ಪ್ರತಿಪಾದಿಸುತ್ತಾ ಜಗತ್ತಿಗೆ ಸಾರಿ ಹಲವಾರು ಮತಗಳಿಂದ ದಾಳಿಗೊಳಗಾಗುತ್ತಿದ್ದ ಸನಾತನ ಹಿಂದೂ ಧರ್ಮವನ್ನು ಪುನರುತ್ಥಾನಗೊಳಿಸಿದ ಕೀರ್ತಿ ಶ್ರೀ ಶಂಕರಾಚಾರ್ಯರಿಗೆ ಸಲ್ಲುತ್ತದೆ. 6 ಮತಗಳನ್ನು ಒಗ್ಗೂಡಿಸಿ ಷಣ್ಮತ ಪ್ರತಿಷ್ಠಾಪಕರಾದರು. ಆದಿ ಶಂಕರಾಚಾರ್ಯರು ಭಗವದ್ಗೀತೆ, ಉಪನಿಷತ್, ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದ ಮೊದಲ ಆಚಾರ್ಯರು. ಶ್ರೀ ಶಂಕರಾಚಾರ್ಯರ ಕೃತಿಗಳಲ್ಲಿ ಭಜಗೋವಿಂದಂ ಅತ್ಯಂತ ಸಣ್ಣ ಕೃತಿ, ಆದರೂ ಇದು ಶ್ರೇಷ್ಠವಾದ ಕೃತಿ. ಭಜಗೋವಿಂದಂನಲ್ಲಿ ಒಟ್ಟು 30 ಶ್ಲೋಕಗಳಿವೆ. ಇದನ್ನು ಮೋಹ ಮುದ್ಗರ ಶ್ಲೋಕಗಳೆಂದೂ ಕರೆಯುವುದುಂಟು. ಮೊದಲ 12 ಶ್ಲೋಕಗಳನ್ನು ದ್ವಾದಶ ಮಂಜರಿಕಾ ಶ್ಲೋಕಗಳೆಂದು, ನಂತರದ 14 ಶ್ಲೋಕಗಳನ್ನು ಚತುರ್ದಶ ಮಂಜರಿಕಾ ಶ್ಲೋಕಗಳೆಂದು ಕರೆಯುತ್ತಾರೆ. ಭಜಗೋವಿಂದಂ ಸ್ತೋತ್ರದ ರಚನೆಯಾದ ಸನ್ನಿವೇಶವು ಬಹಳ ಆಶ್ಚರ್ಯಕರವಾದದ್ದು. ಶ್ರೀ ಶಂಕರಾಚಾರ್ಯರು ತಮ್ಮ 14 ಶಿಷ್ಯರನ್ನೊಳಗೊಂಡು ನಡೆದುಕೊಂಡು ಹೋಗುತ್ತಿರಲು ಒಬ್ಬ ವೃದ್ಧನು ಡ್ರುಕುಂಕರಣೆ ಎಂಬ ವ್ಯಾಕರಣದ ಸೂತ್ರಗಳನ್ನು ಬಾಯಿಪಾಠ ಮಾಡುವ ಉದ್ದೇಶದಿಂದ ಪುನಃ ಪುನಃ ಹೇಳುತ್ತಿದ್ದನು. ಈ ವೃದ್ಧನಿಗೆ ಡ್ರುಕುಂಕರಣೆ ವ್ಯಾಕರಣದ ಭಾಗ ಗೊತ್ತು ಎಂದುಕೊಂಡು ಒಂದಷ್ಟು ಶಿಷ್ಯರನ್ನು ಪಡೆದು ಸ್ವಲ್ಪ ಹಣವನ್ನು ಸಂಪಾದಿಸಬಹುದೆಂಬುದಷ್ಟೇ ಆ ವೃದ್ಧ ಬ್ರಾಹ್ಮಣನ ಉದ್ದೇಶವಾಗಿತ್ತು. ಇದನ್ನು ಕಂಡ ಶಂಕರಾಚಾರ್ಯರಿಗೆ ಅನ್ನಿಸಿತು, ಅಲ್ಲ, ಇನ್ನೇನು ಪ್ರಾಣ ವಾಯುವು ಹೊರ ಹೋಗುವ ಹೊತ್ತಾದರೂ ಭಗವಂತನ ನಾಮಸ್ಮರಣೆಯನ್ನ ಮಾಡದೆ ಇನ್ನೂ ಆಸೆಯಿಂದ ವ್ಯಾಕರಣ ಸೂತ್ರಗಳನ್ನು ಕಲಿತು ಶಿಷ್ಯರಿಗೆ ಹೇಳಿಕೊಟ್ಟು ಹಣವನ್ನು ಸಂಪಾದಿಸುವ ಆಸೆಯನ್ನು ಹೊಂದಿದ್ದಾನಲ್ಲ ಎಂದುಕೊಂಡು ಮೂಢ ಎಂಬ ಸಂಬೋಧನೆ ಮಾಡುತ್ತಾ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಎನ್ನುತ್ತಾರೆ. ಸಾಯುವ ಹೊತ್ತಿನಲ್ಲಿ ಈ ಮುದುಕ ವ್ಯಾಕರಣ ಸೂತ್ರಗಳನ್ನು ಬಡಿಬಡಿಸುತ್ತಾ ಇರುವುದನ್ನು ಕಂಡು ಶಂಕರಾಚಾರ್ಯರಿಗೆ ಕರುಣೆಯುಂಟಾಗುತ್ತೆ. ಬಾಳೆಲ್ಲವೂ ಕಳೆದು ಆಗಿದೆ, ಎಲ್ಲ ಜೀವನ ಪೂರ್ತಿ ಕೊನೆಯ ಘಟ್ಟದಲ್ಲಿ ಬಂದು ನಿಂತಿದೆ. ಈಗ ಕಡೆಯ ಕ್ಷಣವನ್ನೂ ಸಹ ಈತ ಕಳೆದುಕೊಳ್ತಾ ಇದ್ದಾನಲ್ಲಪ್ಪ. ಪರಮಾತ್ಮನನ್ನ ಸ್ಮರಿಸದೆ ಜೀವನವೆಲ್ಲ ಗತಿಸಿತು, ಇನ್ನೂ ಇವನು ವ್ಯಾಕರಣ ಸೂತ್ರವನ್ನು ಬಿಡುತ್ತಿಲ್ವಲ್ಲ ಅಂತ ಹೇಳಿ ಶ್ರೀ ಶಂಕರಾಚಾರ್ಯರು ಕಳವಳವನ್ನ ಪಟ್ಟು ಕರುಣೆಯಿಂದ ಭಜಗೋವಿಂದಂ ಸ್ತೋತ್ರವನ್ನ ಹೇಳ್ತಾ ಇದ್ದಾರೆ. ಮೂಢಮತೆ ಎಂದರೆ ವಿವೇಕಹೀನತೆ, ಜಾಗೃತಿಯ ಕೊರತೆ, ಎಚ್ಚರವಿಲ್ಲದಿರುವಿಕೆ ಎಂದು ಅರ್ಥ. ಮೂರ್ಖತ್ವ ಒಂದು ರೋಗ. ಅದಕ್ಕೆ ಔಷಧ ಏನಪ್ಪಾ ಅಂತಂದ್ರೆ ಗೋವಿಂದನ ಸ್ಮರಣೆಯೇ ಔಷಧ ಅಂತ ಹೇಳಿ ಶಂಕರಾಚಾರ್ಯರು ಇಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡ್ರುಕುಂಕರಣೆ. ಅಲ್ಲಪ್ಪ, ಮರಣ ಕಾಲ ಸನ್ನಿಹಿತವಾದಾಗ ಡ್ರುಕುಂಕರಣೆ ವ್ಯಾಕರಣದ ಸೂತ್ರವು ನಿನ್ನನ್ನು ರಕ್ಷಿಸುವುದಿಲ್ಲ ಕಣಪ್ಪ. ಗೋವಿಂದನನ್ನ ಭಜಿಸು, ಗೋವಿಂದನನ್ನ ಭಜಿಸು, ಭಜಿಸು ಗೋವಿಂದನ ಅಂತ ಹೇಳಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಈ ಭಜಗೋವಿಂದಂನ ಸ್ತೋತ್ರಗಳು ಸಂಪೂರ್ಣವಾದ ವೇದಾರ್ಥಗಳನ್ನು ಅಂಗೈಯಲ್ಲೇ ಹಾಕಿಕೊಂಡು ಆಪೋಷಣೆ ತೆಗೆದುಕೊಂಡಂತೆ ಎಂದು ನಾನಾದರೂ ಭಾವಿಸಿದ್ದೇನೆ. ಈ ಶ್ಲೋಕದಲ್ಲಿರುವ ತಿರುಳನ್ನ ಗ್ರಹಿಸಿದರೆ ಅದು ಮಾನವನ ಬದುಕಿಗೆ ಸತ್ಯದ ಬಾಗಿಲು ತೆರೆದಂತೆ ಹಾಗೂ ದಿಟದ ಅನಾವರಣವಾದಂತೆ ಎಂದು ಭಾವಿಸುತ್ತಾ ಈ ಶ್ಲೋಕದಲ್ಲಿರುವ ಭಾವಾರ್ಥಗಳನ್ನು ಹೇಳುವ ಒಂದು ಸಣ್ಣ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ.
ಶ್ರೀ ಶಂಕರಾಚಾರ್ಯರು ಹೇಳ್ತಾರೆ, ಗೋವಿಂದನನ್ನ ಭಜಿಸು, ಗೋವಿಂದನನ್ನ ಭಜಿಸು, ಭಜಿಸು ಗೋವಿಂದನನ್ನ ಎಲೆ ಮೂಡನೆ. ಅಂತ್ಯಕಾಲವು ಸಮೀಪಿಸಿರುವಾಗ ಈ ನೃಕುಂಕರನೆ ನಿನ್ನನ್ನು ಎಂದಿಗೂ ರಕ್ಷಿಸುವುದಿಲ್ಲ. ಗೋವಿಂದನನ್ನ ಭಜಿಸು, ಗೋವಿಂದನನ್ನ ಭಜಿಸು ಅಂತ ಇದ್ದಾರೆ. ಎಲೆ ಮೂಡ, ಹಣವು ಬರಲೆಂಬ ಆಸೆಯನ್ನು ಬಿಟ್ಟು ಮನಸ್ಸಿನಲ್ಲಿರುವ ಆಸೆಯನ್ನು ತೊರೆದು ಸದ್ವಿಚಾರವನ್ನು ಮಾಡಬೇಕೆಂಬ ಬುದ್ಧಿಯನ್ನ ತಂದುಕೊಳ್ಳಪ್ಪ. ನೀನು ಮಾಡುವ ಕೆಲಸದಿಂದ ಎಷ್ಟು ಹಣ ನಿನಗೆ ದೊರೆಯುತ್ತೋ ಅಷ್ಟನ್ನ ಬಳಸಿ ಮನಸ್ಸಿಗೆ ತೃಪ್ತಿಯನ್ನ ತಂದುಕೊಂಡು ನೀನು ಜೀವನವನ್ನು ಮಾಡು ಅಂತ ಹೇಳಿ 2ನೆಯ ಪದ್ಯದಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಸ್ತ್ರೀಯರನ್ನ ಕಂಡು ಕಾಮಾಸಕ್ತನಾಗಬೇಡ, ಸ್ತನ ನಾಭಿ ಪ್ರದೇಶಗಳನ್ನು ನೋಡಿ ಮೋಹಾವಿಷ್ಟನಾಗಬೇಡ. ಅದೆಲ್ಲವೂ ಮಾಂಸ, ಕೊಬ್ಬು ಮುಂತಾದವುಗಳಿಂದ ಆಗಿರ್ತಕ್ಕಂತಹ ವಿಕಾರವೆಂದು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಗುಣಿಸಿ ನೋಡು ಅಂತ ಇದ್ದಾರೆ. ತಾವರೆ ಗಿಡದ ಎಲೆಯ ಮೇಲಿನ ನೀರು ಒಂದೆಡೆ ನಿಲ್ಲದೆ ಬಹುಬೇಗನೆ ಜಾರುತ್ತದೆ. ಹಾಗೆಯೇ ಮನುಷ್ಯನ ಜೀವಿತವು ಅತ್ಯಂತ ಚಂಚಲ, ಯಾವ ಕ್ಷಣದಲ್ಲಾದರೂ ಜಾರಿ ಹೋಗಬಹುದಪ್ಪ. ಈ ಲೋಕವು ರೋಗ ದುರಹಂಕಾರಗಳಿಂದ ತುಂಬಿದೆ ಎಂದು ಸಮಸ್ತರು ಒಂದಲ್ಲ ಒಂದು ಶೋಕದಿಂದ ನರಳುತ್ತಿದ್ದಾರೆಂದು ತಿಳಿದುಕೋ ಅಂತ ಹೇಳ್ತಾ ಇದ್ದಾರೆ. ನೀನು ಧನ ಸಂಪಾದನೆಯಲ್ಲಿ ತೊಡಗಿರುವವರೆಗೆ ನಿನ್ನ ಕುಟುಂಬದವರು ನಿನ್ನನ್ನು ಪ್ರೀತಿಯಿಂದ ಆದರಿಸುತ್ತಾರೆ. ಆಮೇಲೆ ಹಣವನ್ನು ಸಂಪಾದಿಸಲಾರದೆ ಮುದಿತನದಿಂದ ದೇಹವು ಜರ್ಜರಿತವಾಗುತ್ತದೆ. ನಿನ್ನ ಸುದ್ದಿಯನ್ನು ವಿಚಾರಿಸದೆ ದೂರವಾಗಿ ಬಿಡುತ್ತಾರೆ ಅಂತ ಹೇಳಿ 5ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಿಯವರೆಗೆ ದೇಹದಲ್ಲಿ ಪ್ರಾಣವಾಯು ಇರುತ್ತದೆಯೋ ಅಲ್ಲಿಯವರೆಗೆ ನಿನ್ನ ದೇಹ ಸ್ಥಿತಿ ಹೇಗಿದೆ ಎಂದು ಕುಶಲವನ್ನು ಮನೆಯಲ್ಲಿ ವಿಚಾರಿಸಬಹುದು. ಯಾವಾಗ ಪ್ರಾಣವಾಯು ದೇಹದಿಂದ ಹೊರಟು ಹೋಗುತ್ತದೆಯೋ ಆಗ ಆ ದೇಹದ ಬಳಿಗೆ ಬರಲು ಹೆಂಡತಿಯೂ ಸಹ ಎದುರುತ್ತಾಳೆ. ಆ ದೇಹದ ಬಳಿಗೆ ಬರಲು ಎಲ್ಲರೂ ಸಹ ಹೆದರ್ತಾರೆ ಕಣಪ ಅಂತ ಇದ್ದಾರೆ. ಇನ್ನು 7ನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ಈ ರೀತಿಯಾಗಿ ಹೇಳಿದ್ದಾರೆ. ಹುಡುಗನಿಗಾದರೂ ಆಟದಲ್ಲಿ ಆಸಕ್ತಿ, ಯುವಕನಿಗೆ ತರುಣಿಯರಲ್ಲೇ ಆಸಕ್ತಿ, ಮುದುಕನು ಯಾವುದೋ ಒಂದು ಚಿಂತೆಯಲ್ಲಿ ಮುಳುಗಿರುತ್ತಾನೆ. ಪರಬ್ರಹ್ಮದ ವಿಷಯದಲ್ಲಿ ಯಾರಿಗೂ ಆಸಕ್ತಿ ಇಲ್ಲವಾಯಿತಲ್ಲ ಅಂತ ಇದ್ದಾರೆ. 8ನೆಯ ಶ್ಲೋಕದಲ್ಲಿ ಹೇಳ್ತಾರೆ, ಈ ಸಂಸಾರವು ಅತೀವ ವಿಚಿತ್ರವಾದದ್ದು. ನಿನ್ನ ಕಾಂತೆ ಎಂದುಕೊಳ್ಳುವೆಯಲ್ಲ, ಅವಳು ಯಾರು? ನನ್ನ ಪುತ್ರ ಎಂದುಕೊಳ್ಳುವೆಯಲ್ಲ, ಅವನು ಮೂಲದಲ್ಲಿ ಯಾವನಾಗಿದ್ದ? ನೀನಾದರೂ ಯಾರು? ಯಾರ ಮಗ? ಎಲ್ಲಿಂದ ಇಲ್ಲಿಗೆ ಏಕೆ ಬಂದಿರುವೆ? ಎಲೆ ಸೋದರನೇ, ಈ ವಿಷಯದಲ್ಲಿ ಸತ್ಯ ಸ್ಥಿತಿ ಏನೆಂಬುದನ್ನು ಆಲೋಚಿಸಿ ನೋಡು. ಸತ್ಯವಾಗಿರ್ತಕ್ಕಂತಹ ಕಲ್ಪನೆಯನ್ನ ಮಾಡ್ಕೋ, ಸತ್ಯದ ಚಿಂತನೆಯನ್ನ ಮಾಡುವಂತ ಹೇಳಿ ಶ್ರೀ ಶಂಕರಾಚಾರ್ಯರು 8ನೆಯ ಪದ್ಯದಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಸಜ್ಜನರ ಸಂಪರ್ಕದಲ್ಲಿದ್ದರೆ ಧನಾದಿ ವಿಷಯಗಳ ಚಿಂತೆ ತಪ್ಪುತ್ತದೆ. ಈ ಚಿಂತೆ ಹೋದಾಗ ಅವುಗಳ ಮೋಹವೂ ಹೋಗುತ್ತದೆ. ಅಜ್ಞಾನದಿಂದಾದ ಮೋಹವು ಹೋದರೆ ಶಾಶ್ವತವಾದ ಸತ್ಯವೇನೆಂಬುದರ ಜ್ಞಾನವಾಗುತ್ತದೆ. ಅಂತಹ ಜ್ಞಾನ ಉದಿಸಿದರೆ ಜೀವನ್ಮುಕ್ತಿಯೇ ಪ್ರಾಪ್ತವಾಯಿತೆಂದು ತಿಳಿಯಬೇಕು ಅಂತ ಹೇಳಿ ಶ್ರೀ ಶಂಕರಾಚಾರ್ಯರು 9ನೆಯ ಪದ್ಯದಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಇನ್ನು 10ನೆಯ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ವಯಸ್ಸು ಕಳೆದು ಹೋದ ಮೇಲೆ ಕಾಮ ವಿಕಾರವೆಲ್ಲಿರುತ್ತದೆ? ನೀರು ಒಣಗಿದ ಮೇಲೆ ಕೆರೆ ಎಂದರೆ ಯಾವುದು? ಹಣವು ಕ್ಷೀಣಿಸಿ ಇಲ್ಲವಾದಾಗ ಸಂಸಾರದ ಪರಿವಾರವೆಲ್ಲಿರುತ್ತದೆ? ತತ್ವಜ್ಞಾನವಾದಾಗ ಈ ಸಂಸಾರ ಎಲ್ಲಿದ್ದಿತು ಅಂತ ಹೇಳಿ 10ನೆಯ ಶ್ಲೋಕದಲ್ಲಿ ವಿವರವಾಗಿ ಹೇಳ್ತಾ ಇದ್ದಾರೆ. ಎಲೆ ಮಾನವ, ನನಗೆ ಧನ ಬಲವಿದೆ, ಜನ ಬಲವಿದೆ, ಯೌವನವಿದೆ ಎಂದು ಗರ್ವ ಪಡಬೇಡ. ಒಂದು ನಿಮಿಷದಲ್ಲಿ ಕಾಲವು ಇದೆಲ್ಲವನ್ನು ನಾಶ ಮಾಡಬಲ್ಲದು. ಇದೆಲ್ಲವೂ ಮಾಯಾ ಕಲ್ಪಿತವಾದದ್ದು ಎಂದು ನಿಶ್ಚಯಿಸಿ ಶಾಶ್ವತವಾದ ಬ್ರಹ್ಮವೆಂದರೇನೆಂಬುದನ್ನು ಅರಿತು ಅದರಲ್ಲಿ ಸೇರಿಕೋ ಅಂತ ಹೇಳಿ 11ನೆಯ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹಗಲು ರಾತ್ರಿ ಸಂಜೆ ಪ್ರಾತಃ ಕಾಲ ಶಿಶಿರ ಋತು ವಸಂತ ಋತು ಮುಂತಾದವೆಲ್ಲವೂ ಬರುತ್ತದೆ ಹೋಗುತ್ತವೆ. ಇದು ಕಾಲ ಪುರುಷನ ಒಂದು ಆಟ.
ಈ ಆಟದ ಹೆಸರಿನಲ್ಲಿ ಮನುಷ್ಯನ ಆಯಸ್ಸು ಕಳೆದು ಹೋಗುತ್ತದೆ. ಇದೆಲ್ಲ ತಿಳಿದಿದ್ದರೂ ಆಸೆ ಎಂಬ ವಾತ ರೋಗವು ಬಿಟ್ಟು ಹೋಗುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲೆ ವಾತರೋಗಿ, ನಿನ್ನ ಪ್ರಿಯಳಾದ ಮಡದಿ ಯಾರು? ಏನು ಮಾಡಿದಳು? ಇನ್ನೂ ಹಣದ ಆಸೆ ಏಕೆ? ನಿನಗೆ ಬುದ್ಧಿ ಹೇಳುವ ದಾರಿ ತೋರಿಸತಕ್ಕವರಿಲ್ಲವೇನು? 3 ಲೋಕಗಳಲ್ಲಿ ಹುಡುಕಿದರೂ ಸತ್ಸಂಗವೆಂಬುದೊಂದೇ ಸಂಸಾರ ಸಾಗರವನ್ನು ದಾಟಿಸಬಲ್ಲ ದೋಣಿಯಾಗಿರುತ್ತದೆ ಅಂತ ಇದ್ದಾರೆ ಶ್ರೀ ಶಂಕರಾಚಾರ್ಯರು. ಒಬ್ಬನು ಜಟೆ ಬಿಟ್ಟವನು, ಇನ್ನೊಬ್ಬನು ತಲೆ ಬೋಳಿಸಿಕೊಂಡವನು, ಮತ್ತೊಬ್ಬನು ಕೇಶವನ್ನು ಎಳೆದೆಳೆದು ಕಿತ್ತು ಹಾಕಿಕೊಂಡವನು, ಮಗದೊಬ್ಬನು ಕಾವಿ ಬಟ್ಟೆಯನ್ನುಟ್ಟು ಬಹುವಿಧವಾಗಿ ಅಲಂಕರಿಸಿಕೊಂಡವನು. ಕಣ್ಣಿಂದ ಕಾಣುತ್ತಿದ್ದರೂ ಸತ್ಯವನ್ನು ಕಾಣಲಾರದ ಇಂತಹ ಮೂಢರಿದ್ದಾರೆ. ಇವರು ಹೊಟ್ಟೆಪಾಡಿಗಾಗಿ ಇಂತಹ ನಾನಾ ವೇಷಗಳನ್ನು ಧರಿಸಿರುತ್ತಾರೆ ಅಂತ 14ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವಯಸ್ಸಾದ ಮೇಲೆ ಅವಯವವು ಬಲಹೀನವಾಗಿರುತ್ತದೆ, ಕೂದಲು ನರೆತು ತಲೆಯು ಬೆಳ್ಳಗಾಗಿರುತ್ತದೆ, ಬಾಯಲ್ಲಿದ್ದ ಹಲ್ಲುಗಳೆಲ್ಲ ಉದುರಿ ಹೋಗುತ್ತವೆ. ಇಷ್ಟಾದರೂ ಮುದುಕನು ದೊಣ್ಣೆಯನ್ನು ಹಿಡಿದು ಎಲ್ಲಿಗೋ ಹೋಗುತ್ತಲೇ ಇರುತ್ತಾನೆ. ವಯಸ್ಸಾದರೂ ಆಶೆಯು ಶರೀರವನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಇದ್ದಾರೆ. ಚಳಿಯನ್ನು ತಡೆಯಲಾರದೆ ಎದುರಿಗೆ ಬೆಂಕಿಯನ್ನು ಹಾಕಿಕೊಂಡು ಮೈಯನ್ನು ಕಾಯಿಸುತ್ತಾನೆ. ಚಳಿಯನ್ನು ತಡೆಯಲಾರದೆ ಎದುರಿಗೆ ಬೆಂಕಿಯನ್ನು ಹಾಕಿಕೊಂಡು ಮೈಯನ್ನು ಕಾಯಿಸುತ್ತಾನೆ. ಸೂರ್ಯನ ಕಡೆಗೆ ಬೆನ್ನು ಮಾಡಿ ಬಿಸಿಲು ಕಾಯಿಸುತ್ತಾನೆ. ರಾತ್ರಿಯಲ್ಲಿ ಮೊಳಕಾಲು ಗದ್ದವನ್ನು ಮುಟ್ಟುವಂತೆ ಬಾಗಿ ಮಲಗುತ್ತಾನೆ. ಭಿಕ್ಷಾ ಪಾತ್ರೆಯೂ ಇಲ್ಲದ್ದರಿಂದ ಕೈಯಲ್ಲಿಯೇ ಭಿಕ್ಷೆ ಬೇಡಿ ತಿನ್ನುತ್ತಾನೆ. ಮರದ ಬುಡದಲ್ಲಿ ಮಲಗುತ್ತಾನೆ. ಇಷ್ಟಾದರೂ ಆಸೆ ಎಂಬ ವಾತಾರೋಗವು ಇವನನ್ನು ಬಿಡುವುದೇ ಇಲ್ಲವಲ್ಲಯ್ಯ ಅಂತ ಶಂಕರಾಚಾರ್ಯರು ಕನಿಕರವನ್ನು ತೋರಿಸ್ತಾ ಇದ್ದಾರೆ. ಮೋಕ್ಷವನ್ನು ಪಡೆಯುವುದಕ್ಕಾಗಿ ಕೆಲವರು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡುತ್ತಾರೆ, ಸಮುದ್ರ ಸ್ನಾನ ಮಾಡುತ್ತಾರೆ, ನಾನಾ ಬಗೆಯ ವ್ರತಗಳನ್ನು ಮಾಡುತ್ತಾರೆ, ದಾನ ಕೊಡುತ್ತಾರೆ. ಆದರೆ ಆತ್ಮಜ್ಞಾನವಿಲ್ಲದ 100 ಜನ್ಮಗಳನ್ನು ಕಳೆದರೂ ಅವರಿಗೆ ಮೋಕ್ಷವು ಸಿಗುವುದಿಲ್ಲ. ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ. ಇದು ಎಲ್ಲ ಉಪನಿಷತ್ತುಗಳ ಸಿದ್ಧಾಂತವಾಗಿದೆ ಅಂತ 17ನೆಯ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವಿರಾಗಿಯಾದವನು ದೇವಾಲಯಗಳಲ್ಲಿ ಅಥವಾ ಮರಗಳ ಬುಡದಲ್ಲಿ ವಾಸ ಮಾಡುತ್ತಾ ನೆಲವನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಕೃಷ್ಣಾಜಿನವನ್ನು ಹೊದ್ದುಕೊಂಡು ಸಕಲ ಸುಖ ಸಾಧನಗಳನ್ನು ತ್ಯಜಿಸುತ್ತಾನೆ. ಇಂಥ ವೈರಾಗ್ಯವು ಯಾರಿಗೆ ತಾನೇ ಸುಖ ನೀಡದು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸುಖ ಅಂತಂದ್ರೆ ಯಾವುದು? ಎಂತಹ ವೈರಾಗ್ಯದ ಸುಖ ನಮಗೆ ಬೇಕು ಅಂತ ಇಲ್ಲಿ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಒಬ್ಬನು ಯೋಗಿಯಾಗಿರಲಿ, ಭೋಗಿಯಾಗಿರಲಿ, ಸತ್ಸಂಗದಲ್ಲಿ ಇರಲಿ ಅಥವಾ ಸಂಘರಹಿತನಾಗಿರಲಿ, ಯಾವಾತನ ಚಿತ್ತವು ಬ್ರಹ್ಮ ಚಿಂತನೆಯಲ್ಲಿ ನಿರತವಾಗಿರುವುದೋ ಆತನು ಆನಂದದಲ್ಲಿ ಮುಳುಗಿರುತ್ತಾನೆ, ಆನಂದದಲ್ಲಿಯೇ ಇರುತ್ತಾನೆ, ಆನಂದಿಸುತ್ತಲೇ ಇರುತ್ತಾನೆ. ಇದು ನಿಶ್ಚಿತವಾದದ್ದು. ಯಾರು ಆನಂದಮಯನಾಗಿರ್ತಾನೆ ಅನ್ನೋದಕ್ಕೆ ಉದಾಹರಣೆ ಸಹಿತವಾಗಿ ಹೇಳ್ತಾ ಇದ್ದಾರೆ. ಯಾರಾದರೆ ನಿತ್ಯವೂ ಬ್ರಹ್ಮ ಚಿಂತನೆಯಲ್ಲಿರ್ತಾನೋ ಅವನು ಆನಂದಮಯನಾಗಿರ್ತಾನೆ, ಅವನು ಆನಂದದಲ್ಲಿಯೇ ಮುಳುಗಿರ್ತಾನೆ ಅಂತ ಇದು ನಿಶ್ಚಿತವಾದದ್ದು ಅಂತ ಅದಕ್ಕೆ ತೀರ್ಪನ್ನು ಕೂಡ ಶಂಕರಾಚಾರ್ಯರು ಭಜಗೋವಿಂದಂ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯನ್ನು ಸ್ವಲ್ಪ ಅಧ್ಯಯನ ಮಾಡಿದರೂ ಸಾಕು, ಗಂಗಾ ಜಲದ ಒಂದು ಹನಿಯನ್ನು ಕುಡಿದರೂ ಸಾಕು, ಶ್ರೀಮನ್ನಾರಾಯಣನನ್ನು ಒಂದು ಸಲ ಪೂಜಿಸಿದರೂ ಸಾಕು, ಆತನ ವಿಷಯದಲ್ಲಿ ಯಮನೂ ಕೂಡ ಯಾವ ಚರ್ಚೆಯನ್ನು ಮಾಡುವುದಿಲ್ಲ, ಯಮನಿಂದ ಅವನಿಗೆ ಯಾವ ಬಾಧೆಯೂ ಇರೋದಿಲ್ಲ ಅಂತ ಶಂಕರಾಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಯಮನಿಂದ ಅಂದರೆ ಕಾಲದೂತನಿಂದ ತಪ್ಪಿಸಿಕೊಳ್ಳಿಕ್ಕೆ ಇರತಕ್ಕಂತಹ ಮಾರ್ಗಗಳನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಭಗವದ್ಗೀತೆಯನ್ನ ಅಧ್ಯಯನ ಮಾಡು, ಗಂಗಾ ಜಲವನ್ನ ಕುಡಿ, ಶ್ರೀಮನ್ನಾರಾಯಣನ ಸ್ಮರಣೆಯನ್ನ ಪೂಜೆಯನ್ನ ಒಂದು ಸಲವಾದರೂ ಮಾಡಪ್ಪ, ನೀನು ಯಮನಿಂದ ತಪ್ಪಿಸಿಕೊಳ್ಬಹುದು ಅಂತ ಬುದ್ಧಿವಾದವನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಹುಟ್ಟುವುದು, ಮತ್ತೆ ಸಾಯುವುದು, ಮತ್ತೆ ತಾಯಿಯ ಗರ್ಭದಲ್ಲಿ ಸೇರಿ ಮಲಗುವುದು, ಈ ರೀತಿಯಲ್ಲಿರುವ ಸಂಸಾರಕ್ಕೆ ಪಾರವೇ ಇಲ್ಲ. ಇದನ್ನು ಸುಲಭವಾಗಿ ದಾಟಲಾಗುವುದಿಲ್ಲ. ಹೇ ಮುರಾರಿ ನಾರಾಯಣ, ಕೃಪೆ ಇಟ್ಟು ನನ್ನನ್ನು ಪಾಲಿಸು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನೀನು ಯಾರು, ನಾನು ಯಾರು?
ಎಲ್ಲಿಂದ ಏಕೆ ಬಂದಿದ್ದೀಯೇ, ಯಾರು ನನ್ನ ತಾಯಿ, ಯಾರು ನನ್ನ ತಂದೆ ಎಂಬುದನ್ನು ಸರಿಯಾಗಿ ವಿಚಾರ ಮಾಡಿ ನೋಡು. ಈ ವಿಶ್ವವೆಲ್ಲವೂ ನಿಸ್ಸಾರವಾದ ಸ್ವಪ್ನದ ವಿಚಾರವೇ ಎಂದು ತಿಳಿದು ದೂರವಿಟ್ಟು ಪರ್ಯಾಲೋಚಿಸು ಅಂತ ಹೇಳಿ 22ನೆಯ ಶ್ಲೋಕದಲ್ಲಿ ಶ್ರೀ ಶಂಕರಾಚಾರ್ಯರು ನಮಗೆ ಮನದಟ್ಟು ಮಾಡಿ ಹೇಳ್ತಾ ಇದ್ದಾರೆ. ಯೋಗದಲ್ಲಿಯೇ ಮನಸ್ಸನ್ನು ಇಟ್ಟ ಯೋಗಿಯು ಬೀದಿಯಲ್ಲಿ ಬಿದ್ದಿರುವ ಚಿಂದಿಯನ್ನೇ ತೇಪೆ ಹಾಕಿಕೊಂಡು ಮೈ ಮುಚ್ಚಿಕೊಳ್ಳುತ್ತಾನೆ. ಪಾಪ ಪುಣ್ಯಗಳನ್ನು ನೋಡದೆ ಮನ ಬಂದ ದಾರಿಯಲ್ಲಿ ನಡೆಯುತ್ತಾನೆ. ಕೆಲವೊಮ್ಮೆ ಮಗುವಿನಂತೆಯೂ ಕೆಲವೊಮ್ಮೆ ಹುಚ್ಚನಂತೆಯೂ ನಡೆದುಕೊಳ್ಳುತ್ತಾನೆ ಅಂತ ಇದ್ದಾರೆ. ಇಲ್ಲಿ ಯೋಗಿಯ ಒಂದು ಸ್ಥಿತಿಯನ್ನ, ಯೋಗಿಯ ಒಂದು ಮನಸ್ಥಿತಿಯನ್ನ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮಗುವಿನಂತೆಯೂ ಇರ್ತಾನೆ, ಹುಚ್ಚನಂತೆಯೂ ಕಾಣಿಸ್ಕೊಳ್ತಾನಪ್ಪ ಯೋಗಿ. ಅವನನ್ನು ಅರ್ಥ ಮಾಡ್ಕೊಳ್ತಕ್ಕಂತಹದ್ದು ಬಹಳ ಕಷ್ಟ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಿನ್ನಲ್ಲಿ, ನನ್ನಲ್ಲಿ, ಅನ್ಯರಲ್ಲಿ ಎಲ್ಲೆಲ್ಲಿಯೂ ಒಬ್ಬನೇ ವಿಷ್ಣುವಿದ್ದಾನೆ. ಸಹನೆಯನ್ನು ಕಳೆದುಕೊಂಡು ವ್ಯರ್ಥವಾಗಿ ನನ್ನ ಮೇಲೇಕೆ ಕೋಪಿಸಿಕೊಳ್ಳುತ್ತೀಯೇ? ಎಲೆ ಮಾನವ, ಶೀಘ್ರವಾಗಿ ನೀನೇ ವಿಷ್ಣುವಾಗಬೇಕೆಂದು ಬಯಕೆ ಇದ್ದರೆ ಸರ್ವತ್ರ ವಿಷ್ಣು ಒಬ್ಬನೇ ಇದ್ದಾನೆಂದು ತಿಳಿದು ಸಮಚಿತ್ತನಾಗು. ಇಲ್ಲಿ ಹೇಳ್ತಾ ಇದ್ದಾರೆ, ಸಮಚಿತ್ತವನ್ನ ನಾವು ಯಾವ ರೀತಿಯಾಗಿ ಸಾಧನೆ ಮಾಡಬೇಕು. ಎಲ್ಲರಲ್ಲಿಯೂ ಕೂಡ ಒಬ್ಬನೇ ಒಬ್ಬ ದೈವ ಇದ್ದಾನೆ, ಅವನು ವಿಷ್ಣುವಾಗಿದ್ದಾನೆ. ಸರ್ವತ್ರ ವಿಷ್ಣು ಒಬ್ಬನೇ ಇದ್ದಾನೆಂದು ತಿಳಿದುಕೊಂಡು ಸಮಚಿತ್ತನಾಗಿ ಪ್ರಪಂಚದಲ್ಲಿ ಇರಬೇಕು ಕಣಪ್ಪ. ಆಗ ಮಾತ್ರ ನೀನು ಎಲ್ಲರಲ್ಲಿಯೂ ಕೂಡ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಶತ್ರು, ಮಿತ್ರ, ಪುತ್ರ, ಬಂಧು ಮೊದಲಾದವರಲ್ಲಿ ಭೇದ ಭಾವನೆಯಿಂದ ಕಲಹ ಸಂಧಾನಗಳಲ್ಲಿ ಯತ್ನಿಸಬೇಡ. ಎಲ್ಲದರಲ್ಲಿಯೂ ನಾನೇ ಆತ್ಮನಾಗಿ ಇದ್ದೇನೆ ಎಂಬುದನ್ನು ತಿಳಿದುಕೋ. ಸರ್ವ ವಸ್ತುಗಳಲ್ಲಿಯೂ ಭೇದ ಬುದ್ಧಿಯನ್ನು ತೊಡೆದು ಹಾಕು ಅಂತ ಹೇಳಿ 25ನೆಯ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯಾರಲ್ಲಿಯೂ ಕೂಡ ಭೇದ ಭಾವನೆಯಿಂದ ಕಲಹವನ್ನು ಮಾಡ್ತಕ್ಕಂತಹದ್ದು, ಕೋಪಗೊಳ್ತಕ್ಕಂತಹದ್ದು ಬೇಡ ಕಣಪ್ಪ. ಎಲ್ಲರಲ್ಲಿಯೂ ಕೂಡ ನಾನು ಆತ್ಮನಾಗಿ ಇದ್ದೇನೆ ಎಂಬತಕ್ಕಂತಹದ್ದನ್ನು ತಿಳ್ಕೋ. ಸರ್ವ ವಸ್ತುಗಳಲ್ಲಿಯೂ ಭೇದ ಬುದ್ಧಿಯನ್ನು ತೊಡೆದು ಹಾಕು ಅಂತ ಹೇಳಿ ನಿಷ್ಠೂರವಾಗಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಬಂಧುಗಳೇ. ವಿವೇಕಿಯಾದವನು ಕಾಮ, ಕ್ರೋಧ, ಲೋಭ, ಮೋಹಗಳನ್ನು ತೊಡೆದು ಹಾಕಿ ಸರ್ವತ್ರ ಆತ್ಮನೊಬ್ಬನೇ ಇದ್ದಾನೆಂದು, ಅವನೇ ನಾನು ಎಂದು ತಿಳಿದು ಸೋಹಂ ಎಂದೇ ನಿಶ್ಚಯಿಸಿರುತ್ತಾನೆ. ಆತ್ಮಜ್ಞಾನವನ್ನು ಪಡೆಯದೇ ಇರುವ ಮೂಢ ಜನರು ನರಕದಲ್ಲಿ ಬಿದ್ದು ಯಾತನೆಗಳನ್ನು ಅನುಭವಿಸುತ್ತಾರೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯನ್ನು, ಭಗವಂತನ ಸಹಸ್ರ ನಾಮಗಳನ್ನು ಹಾಡಿ ಪಾರಾಯಣ ಮಾಡುತ್ತಿರಬೇಕು. ಶ್ರೀಹರಿಯ ದಿವ್ಯ ರೂಪವನ್ನು ಸತತವೂ ಧ್ಯಾನಿಸುತ್ತಿರಬೇಕು. ಸಜ್ಜನರ ಸಹವಾಸದಲ್ಲಿರುವಂತೆ ಮನಸ್ಸನ್ನು ಪ್ರೇರೇಪಿಸಬೇಕು. ದೀನ ಜನರಿಗೆ ಹಣದ ಸಹಾಯವನ್ನು ಮಾಡಬೇಕು ಅಂತ ಹೇಳಿ 27ನೆಯ ಶ್ಲೋಕದಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಧನವು ಅನರ್ಥಕಾರಿ ಎಂದು ಸದಾ ಭಾವಿಸುತ್ತಿರು. ಧನದಿಂದ ಸುಖಲೇಶವು ಸತ್ಯವಾಗಿ ಇಲ್ಲ. ಇದನ್ನು ನಾವು ಅಂಡರ್ಲೈನ್ ಮಾಡಿ ಹೇಳ್ಕೊಳ್ಬೇಕು. ಧನದಿಂದ ಸುಖ ಲೇಶವೂ ಸತ್ಯವಾಗಿ ಇಲ್ಲ. ಹಣವಿದ್ದವರಿಗೆ ತಮ್ಮ ಮಗನಿಂದಲೂ ಸಹ ವಿಪತ್ತು ಬಂದೀತೆಂಬ ಭಯವಿರುತ್ತದೆ. ಈ ಪರಿಸ್ಥಿತಿಯು ಸರ್ವತ್ರ ಇರತಕ್ಕದ್ದೇ ಸರಿ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮಗನಿಂದಲೂ ಕೂಡ, ಹಣವಂತನಿಗೆ ಮಗನಿಂದಲೂ ಕೂಡ ವಿಪತ್ತು ಕಾದಿದೆ, ಭಯ ಇದೆ. ಇದು ಬಹಳ ಸತ್ಯವಾಗಿರ್ತಕ್ಕಂತಹದ್ದು. ಇದನ್ನು ಸರ್ವಕಾಲದಲ್ಲಿಯೂ ತಿಳಿದುಕೋ. ಧನದಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂತೋಷ ನಿನಗೆ ಸಿಕ್ಕೋದಿಲ್ಲ. ಸಿಕ್ಕರೂ ಅದು ಶಾಶ್ವತವಾಗಿರ್ತಕ್ಕಂತಹ ಸುಖವಲ್ಲ. ಈ ಸತ್ಯವನ್ನು ನೀನು ಅರಿತುಕೋ. ಧನವು ಅನರ್ಥಕಾರಿಯಾಗಿರ್ತಕ್ಕಂತಹದ್ದು ಅಂತ ಹೇಳಿ ಯಾವಾಗಲೂ ನೀನು ಭಾವಿಸ್ತಾ ಇರಬೇಕು ಅಂತ ಹೇಳಿ ಶಂಕರಾಚಾರ್ಯರು ಈ ಶ್ಲೋಕದಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಇನ್ನು 29ನೆಯ ಶ್ಲೋಕದಲ್ಲಿ ಹೇಳ್ತಾರೆ, ಪ್ರಾಣಾಯಾಮ, ಪ್ರತ್ಯಾಹಾರ, ಜಪ, ಸಮಾಧಿ ಇವುಗಳನ್ನು ಮಾಡು. ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸು. ಮಹಾತ್ಮರು ಆಧರಿಸಿದ ಪೂರ್ವ ಚರಿತೆ ಇದು. ಇದನ್ನು ಪಾಲಿಸು, ಬಿಡಬೇಡ. ಹಿಂದೆ ಎಲ್ಲ ಮಹಾತ್ಮರು, ಸಂತರು, ಸತ್ಪುರುಷರು ಯಾವ ರೀತಿಯಾಗಿರ್ತಕ್ಕಂತಹ
ಚರಿತ್ರೆಯನ್ನ ಮಾಡಿಕೊಂಡು ಬಂದರು, ಯಾವ ರೀತಿಯಾಗಿ ಅವರು ಸಿದ್ಧಿಯನ್ನ ಪಡೆದ್ರು ಅದನ್ನ ಇಲ್ಲಿ ಶಂಕರಾಚಾರ್ಯರು ಭಜಗೋವಿಂದಂನ 29ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಣಾಯಾಮ ಮಾಡು, ಪ್ರತ್ಯಾಹಾರವನ್ನು ಮಾಡ್ಕೋ, ಜಪ ಮಾಡು, ಸಮಾಧಿ ಮಾಡು. ಇವುಗಳೇ ಎಲ್ಲರೂ ಕೂಡ ಆ ಸಿದ್ಧಿಯನ್ನ ಪಡೀಲಿಕ್ಕೆ ಅವರು ಅನುಸರಿಸಿದಂತಹ ಮಾರ್ಗವನ್ನ ನೀನೂ ಕೂಡ ಮಾಡು, ಇದನ್ನ ಬಿಡಬೇಡ ಅಂತ ಹೇಳಿ ಎಚ್ಚರಿಸ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಜನರು ಸುಖಕ್ಕಾಗಿ ವೇಶ್ಯೆಯರ ಸಹವಾಸವನ್ನು ಮಾಡ್ತಾರೆ. ಅಯ್ಯೋ, ಆಮೇಲೆ ಶರೀರ ರೋಗದ ಗೂಡಾಗುತ್ತದೆ, ಕೊನೆಯಲ್ಲಿ ಎಲ್ಲರಿಗೂ ಮರಣವೇ ಗತಿಯಾಗುತ್ತದೆ. ಇಷ್ಟೆಲ್ಲ ಆದರೂ ಕೂಡ ಪಾಪದ ಆಚರಣೆಯನ್ನ ಮಾಡೋದನ್ನ ಬಿಡೋದಿಲ್ಲ ಕಣಪ್ಪ. ಅದು ಎಷ್ಟು ಹೇಳಿದ್ರು ಕೂಡ ಆ ಬುದ್ಧಿ ಬಿಡೋದಿಲ್ಲ, ಆ ಮನಸ್ಸು ಆ ಕಡೆಗೆ ಇಳಿಯುತ್ತೆ. ಮನಸ್ಸು ಚಂಚಲ ಚಿಚ್ಚನಾಗಬೇಡ, ರೋಗದ ಗೂಡಾಗಲಿಕ್ಕೆ ಶರೀರವನ್ನು ಬಿಡಬೇಡ, ಅದಕ್ಕೆ ಮರಣವೇ ಗತಿಯಾಗತ್ತೆ ಕಣಯ್ಯ. ಎಚ್ಚೆತ್ತುಕೋ, ಧ್ಯಾನ ಸಮಾಧಿಗಳಲ್ಲಿ ಯೋಗದ ಸಿದ್ಧಾಂತದಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಿ ಸದ್ಗತಿಯನ್ನು ಪಡುಕೋ ಅಂತ ಹೇಳಿ ಎಚ್ಚರಿಸ್ತಾ ಇದ್ದಾರೆ. ಕೊನೆಯದಾಗಿ ಹೇಳ್ತಾರೆ, ಅಯ್ಯ, ಶ್ರೀ ಗುರು ಚರಣ ಕಮಲದಲ್ಲಿ ದೃಢವಾದ ಭಕ್ತಿಯನ್ನಿಡು. ಇದು ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಶ್ರೀ ಗುರು ಚರಣ ಕಮಲದಲ್ಲಿ ದೃಢವಾದ ಭಕ್ತಿಯನ್ನಿಡು. ಆದಷ್ಟು ಬೇಗನೆ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದು ಇಂದ್ರಿಯಗಳನ್ನು, ಮನಸ್ಸನ್ನು ಈ ಪ್ರಕಾರವಾಗಿ ನಿಗ್ರಹಿಸಿರು. ಈ ರೀತಿಯಾಗಿ ನೀನು ನಿಗ್ರಹಿಸಿಕೊಂಡರೆ ಶೀಘ್ರದಲ್ಲಿಯೇ ನಿನ್ನ ಹೃದಯದಲ್ಲಿಯೇ ಇರುವ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತೀಯೇ ಅಂತ ಹೇಳಿ ಕೊನೆಯದಾಗಿರ್ತಕ್ಕಂತಹ ಪದ್ಯದಲ್ಲಿ ಶಂಕರಾಚಾರ್ಯರು ಮಾನವರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹೇಳಿದಂತಹ ಶಂಕರಾಚಾರ್ಯರು ಈ ಎಲ್ಲ ಶ್ಲೋಕಗಳಲ್ಲಿ ಮಾನವರನ್ನ ಎಚ್ಚರಿಸಿದ್ದಾರೆ. ಬದುಕಿನಲ್ಲಿ ಸತ್ಯ ಯಾವುದು, ಅಸತ್ಯ ಯಾವುದು, ಶಾಶ್ವತ ಯಾವುದು, ಅಶಾಶ್ವತ ಯಾವುದು ಎಂಬತಕ್ಕಂತಹ ದೃಢ ಸಂಕಲ್ಪವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಶ್ರೀ ಶಂಕರಾಚಾರ್ಯರು ಹೇಳಿರ್ತಕ್ಕಂತಹ ಭಜಗೋವಿಂದಂ ಶ್ಲೋಕಗಳನ್ನು ಪುನಃ ಮನನವನ್ನು ಮಾಡ್ತಾ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.